ನಮಸ್ಕಾರ ಎಲ್ಲರಿಗೂ ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನು ಟೇಪನ್ನು ಬಳಸದೆ ಹೇಗೆ ನಾನು ಸ್ಲೀವ್ಸ್ ಕಟಿಂಗನ್ನು ಅಳತೆ ಬ್ಲೌಸನ್ನೇ ಯೂಸ್ ಮಾಡ್ಕೊಂಡು ಯಾವ ರೀತಿ ನಾನು ಕಟಿಂಗನ್ನು ಮಾಡ್ತೀನಿ ಅನ್ನೋದನ್ನು ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ಕೊಡ್ತಿದ್ದೀನಿ. ಹಾಗಿದ್ರೆ ವಿಡಿಯೋನ ಶುರು ಮಾಡೋಣ. 4 ಫೋಲ್ಡ್ ಆಗಿ ಇದನ್ನು ಮಡಚಿ ಇಟ್ಕೊಂಡಿದ್ದೀನಿ, ಕಾಣಿಸ್ತಿದೆಯಾ? ಈಗ ನೋಡ್ಬೋದು, ನಾನು ಮಾರ್ಜಿನ್ನಿಗೆ ಇದನ್ನು ಫೋಲ್ಡ್ ಮಾಡಿ ಇಟ್ಕೊಂಡಿದ್ದೀನಿ, ಕಾಣಿಸ್ತಿದೆಯಾ? ನೋಡಿ ಈಗ ಕಾಣಿಸ್ತಿದೆ. ಈಗ ಸ್ಲೀವ್ಸ್ ನೋಡಿ, ಈ ರೀತಿ ಬ್ಲೌಸನ್ನು ಮಡಚಿ ಇಟ್ಕೋಬೇಕು. ಈ ರೀತಿ ನೋಡಿ, ಈ ರೀತಿ ಇಟ್ಕೊಂಡಾಗ ಲೆಂತ್ ಎಷ್ಟಿದೆ ಅನ್ನೋದನ್ನು ನಾವು ನೋಡ್ಕೊಳ್ಳೋಣ. ತುಂಬ ಈಸಿಯಾಗಿ ಕಟಿಂಗನ್ನು ಮಾಡ್ಕೊಂಬಿಡ್ಬೋದು. ನೋಡಿ, ಕರೆಕ್ಟಾಗಿ ಎಷ್ಟಿದೆ ಅನ್ನೋದನ್ನು ಈ ರೀತಿ ಇಟ್ಕೋಬೇಕು. ನೀಟಾಗಿ ಈ ರೀತಿ ಇಟ್ಕೊಂಡ್ರೆ ನಿಮಗೆ ಸಿಕ್ಕೋಗಿಬಿಡುತ್ತೆ ಅಳತೆ. ನೋಡಿ, ಇಲ್ಲಿಗೆ ನಾವು ಫೋಲ್ಡಿಂಗಿಗೆ ಇಟ್ಕೊಳ್ಳೋಣ. ಇಷ್ಟು ಮಾರ್ಜಿನನ್ನು ನಾವು ಫೋಲ್ಡಿಂಗಿಗೆ ಬಿಟ್ಕೊಂಡ್ರೆ ನಮಗೆ ಕರೆಕ್ಟಾಗಿದೆ. ನೋಡಿ, ಕಾಣಿಸ್ತಿದೆಯಾ? ಇಲ್ಲಿಗೆ ನಮಗೆ ರೆಡಿ ಬರುತ್ತೆ. 1/2 ಇಂಚು ನಮಗೆ ಮಾರ್ಜಿನ್ಗೆ ಹೋಗುತ್ತೆ ಅಲ್ವಾ? ಈಗ ನಾವೇನು ಮಾಡಬೇಕು, ಇದನ್ನು ಈ ರೀತಿ ಇಟ್ಕೊಂಡ್ವಿ ಅಲ್ವಾ? ಇಟ್ಕೊಂಡಿದ್ದಾದ ನಂತರ ಕರೆಕ್ಟಾಗಿ ಈ ಸ್ಲೀವ್ಸನ್ನೇ ಹೀಗೆ ಇಟ್ಕೊಂಡ್ಬಿಡೋದು. ತುಂಬ ಅಂದರೆ ತುಂಬಾ ಈಸಿ ಫ್ರೆಂಡ್ಸ್. ಇದು ನಾವು ಅಳತೆ ಬ್ಲೌಸನ್ನೇ ಇಟ್ಕೊಂಡ್ರೆ ನಮಗೆ ಅಳತೆ ಸಿಕ್ಕೋಗಿಬಿಡುತ್ತೆ. ನೋಡಿ, ಈಗ ನಾವು ಇಲ್ಲಿ ನೋಡಿ, ಇಲ್ಲಿಗೆ ಒಂದು ಮಾರ್ಕು, ಈ ಕಡೆ ಸೈಡು ಈ ಎಡ್ಜ್ ಏನಿದೆಯಲ್ಲ, ಕಾಣಿಸ್ತಿದೆಯಾ? ಈ ಕಡೆಗೆ ಒಂದು ಮಾರ್ಜಿನ್ ಹಾಕ್ಕೊಂಡು ಅದ್ರ ಮೇಲ್ಗಡೆಗೆ ಒಂದು 1/2 ಇಂಚು ನಮಗೆ ಮಾರ್ಜಿನ್ಗೆ ಹೋಗುತ್ತೆ. ನೋಡಿ, ಇಲ್ಲಿಂದ ಇಲ್ಲಿ 2 ಇಂಚ್ಗೆ ಒಂದು ಮಾರ್ಕನ್ನು ಹಾಕ್ಕೊಳ್ಳೋದು. ಜೊತೆಗೆ ನಮಗೆ ಸ್ಲೀವ್ಸ್ ಲೂಸ್ ಬೇಕಲ್ವಾ? ಲೂಸ್ ಬೇಕಾದಾಗ ಏನು ಮಾಡಬೇಕು, ಒಂದೇ ಸತಿ ಹಿಂಗೆ ಇಟ್ಕೊಬಿಟ್ರೆ ಸಾಕು, ನಮಗೆ ಸಿಕ್ಕೋಗಿಬಿಡುತ್ತೆ. ಈಗ ಇಲ್ಲಿ ನೋಡಿ, ಈ ಹೊಲಿಗೆ ಕಾಣಿಸ್ತಿದೆಯಲ್ಲ, ಹೊಲಿಗೆ, ಈ ಹೊಲಿಗೆಗೆ ಕರೆಕ್ಟಾಗಿ ನಾವು ಇಲ್ಲಿ ಒಂದು ಮಾರ್ಕನ್ನು ಮಾಡ್ಕೋಬೇಕು. ಪ್ಲಸ್ 2 ಇಂಚು ನಮಗೆ ಮಾರ್ಜಿನ್ಗೆ ಬಿಟ್ಕೋಬೇಕು. ಇಷ್ಟು ಸ್ವಲ್ಪ ಜಾಸ್ತಿನೇ ಬಿಟ್ಕೊಂಡಿದ್ದಾರೆ, ನಾವು ಇಷ್ಟನ್ನು ಮಾರ್ಜಿನ್ಗೆ ಬಿಟ್ಕೊಳ್ಳೋಣ. ಇಷ್ಟೇ ಅಳತೆ. ಈಗ ತೆಗೆದುಬಿಡೋಣ, ಸ್ಲೀವ್ಸನ್ನು ತೆಗೆದುಬಿಟ್ಟು ನೀವು ನೋಡಿ, ಇಲ್ಲಿಗೂ ನಾವು ಮಾರ್ಕನ್ನು ಹಾಕ್ಕೊಳ್ಳೋಣ. ಈಗ ನೋಡಿ, ಇಲ್ಲಿಗೂ ಮತ್ತು ಇಲ್ಲಿಗೂ ಒಂದು ಮಾರ್ಕು. 5 ನಿಮಿಷದಲ್ಲಿ ಕಟಿಂಗನ್ನು ಮಾಡ್ಕೊಂಬಿಡ್ಬೋದು. ಮತ್ತು ಇದೇನಿದು ನಮಗೆ ಸ್ಲೀವ್ಸನ್ನು ಮಡ್ಚ್ಕೊಳ್ಳೋದಕ್ಕೆ ಮಾರ್ಜಿನ್. ಇದು ನೋಡಿ, ಈ ರೀತಿ ಸ್ಟ್ರೈಟಾಗಿ ಒಂದು ಗೆರೆಯನ್ನು ಹಾಕ್ಕೋಬೇಕು. ಇಲ್ಲಿ ನಮಗೆ ಸ್ಟ್ರೈಟಾಗಿ ಹಾಕ್ಕೊಂಡಾದ ನಂತರ ಕಾಣಿಸ್ತಿದೆಯಾ ನಿಮಗೆ? ಈಗ ನಾವೇನು ಮಾಡಬೇಕು, ಇಲ್ಲಿಂದ ಇಲ್ಲಿಗೆ ಗೆರೆಯನ್ನು ಹಾಕ್ಕೋಬೇಕು. ಇದು ಯಾವುದೇ ಕಟ್ಟಿಂಗನ್ನು ನಾವು ಮಾಡ್ಕೊಳ್ಳೋ ಹಾಗಿಲ್ಲ. ಇಲ್ಲಿಂದ 1 ಇಂಚ್ವರೆಗೂ ಯಾವುದೇ ಕಟ್ಟಿಂಗನ್ನು ಮಾಡ್ಕೊಳ್ಳೋ ಹಾಗಿಲ್ಲ. ನೋಡಿ, ಈ ರೀತಿ ಮಾರ್ಕನ್ನು ಮಾಡ್ಕೊಳ್ಳೋದು. ಈಗ ನಾನು ತೋರಿಸ್ತೀನಿ ಇದು ಹೇಗಿದೆ, ಕರೆಕ್ಟಾಗಿದೆಯಾ ಹೇಗೆ ಅಂತೇಳಿ. ಈಗ ನೋಡಿ, ಇಲ್ಲಿಂದ ಇಲ್ಲಿಗೆ ಬಂದು ಈ ರೀತಿ ನೋಡಿ, ಇಲ್ಲಿ ಮಾರ್ಜಿನು ಇಲ್ಲಿ ಕರೆಕ್ಟಾಗಿ ಬಂದಿದೆ ಮಾರ್ಜಿನ್ಗೆ. ಈ ರೀತಿ ನಾವು ನೋಡಿ, ಇಲ್ಲಿಂದ ಈ ರೀತಿ ಹೊಲ್ಕೊಂಡು ಬರೋದು. ಹೊಲ್ಕೊಂಡು ಬಂದು ಇಲ್ಲಿಗೆ ಬಂದರೆ ಇಲ್ಲಿಗೆ ಎಂಡಾಗುತ್ತೆ. ಕರೆಕ್ಟಾಗಿ ಶೇಪು ನಾವು ಈ ರೀತಿ ಚೆಕ್ ಮಾಡ್ಕೋಬೇಕು, ನಮಗೆ ಶೇಪ್ ಕರೆಕ್ಟಾಗಿ ಬಂದಿದೆಯಾ ಅಂತ. ಈಗ ನೋಡಿದ್ರಲ್ವ, ಈಗ ನಾನು ಇದನ್ನು ಹೇಗೆ ಕಟ್ ಮಾಡ್ಕೋತೀನಿ ಅನ್ನೋದನ್ನು ನೋಡಿ. ಈಗ ಇಲ್ಲಿ ಇದನ್ನು ಓಪನ್ ಮಾಡ್ಕೊಳ್ಳೋಣ. ಓಪನ್ ಮಾಡಿಕೊಂಡು ಇಲ್ಲಿಷ್ಟು ವೇಸ್ಟ್ ಬಟ್ಟೆ, ಇದು ಬೇಡ ನಮಗೆ, ತೆಗೆದುಬಿಡೋಣ. ತೆಗೆದು ನಾವೇನು ಶೇಪನ್ನು ಹಾಕಿದ್ವಲ್ಲ, ಆ ಶೇಪಿನ ಅನುಸಾರ ನಾವು ಕಟ್ ಮಾಡ್ಕೊಂಡು ಬರಬೇಕು ಈ ರೀತಿ. ಈಗ ನೋಡಿ, ಈಗ ನಾವು ಇದನ್ನು ಶೇಪನ್ನು ತೆಗೆಯೋದಾದರೆ ಈ ರೀತಿ ಇಟ್ಕೋಬೇಕು. ಇಟ್ಕೊಂಡು ಇಲ್ಲಿ ನೋಡಿ, ಒಂದು 1/2 ಇಂಚಷ್ಟು ನಾವು ಈ ರೀತಿ, ಇಷ್ಟೇ, ಮುಂದಕ್ಕೆ ಹೋಗೋದು ಬೇಡ, ಇಷ್ಟೇ ತೆಗೆದ್ರೆ ಆಯಿತು. ಪರ್ಫೆಕ್ಟ್ ಆಗಿರುವಂತಹ ಸ್ಲೀವ್ಸು ನಮಗೆ ಸಿಗತ್ತೆ. ಈ ರೀತಿ ಮಾಡೋದ್ರಿಂದ ನಿಮಗೆ ರಿಂಕಲ್ಸ್ ಬರೋದಾಗಲಿ, ಕುಪ್ಪೆ ರೀತಿ ಇಲ್ಲೆಲ್ಲ ಬಟ್ಟೆ ಎಕ್ಸ್ಟ್ರಾ ಬಂದುಬಿಟ್ರೆ ಬರುತ್ತೆ ನೋಡಿ ರಿಂಕಲ್ಸ್, ಇಲ್ಲೆಲ್ಲ ಆ ರೀತಿ ಯಾವುದೇ ಕಾರಣಕ್ಕೂ ಇದು ಆಗೋದಿಲ್ಲ. ಬೇಕಾದ್ರೂ ಒಂದು ಸತಿ ನೀವು ಟ್ರೈ ಮಾಡಿ ನೋಡಿ, ನಿಮಗೆ ನೀಟಾಗೇ ಬರುತ್ತೆ. ಇದು ಎಕ್ಸ್ಟ್ರಾ ಬಂದ ಪೀಸನ್ನು ಈ ರೀತಿ ತೆಗೆದುಬಿಟ್ರೆ ನಮಗೆ ಆನಂತರ ನಾವು ಕಟಿಂಗ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ಈಗ ನೋಡಿದ್ರಲ್ವ ಸ್ಲೀವ್ಸ್ ಕಟಿಂಗ್ ಎಷ್ಟೊಂದು ಈಸಿ ಅಂತ. ಹಾಗಿದ್ದರೆ
ಈ ವಿಡಿಯೋನ ನೋಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಟೇಪ್ ಇಲ್ಲದೆ ಅಂತನೂ ನಾವು ಅಳತೆ ಬ್ಲೌಸಿಂದ ಕಟ್ಟಿಂಗನ್ನು ಮಾಡ್ಕೋಬೋದು ಅಂತ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಮುಂದಿನ ವೀಡಿಯೋಸಲ್ಲಿ ಇನ್ನೂ ಬೇರೆ ಬೇರೆ ಅಳತೆಯ ಕಟ್ಟಿಂಗ್ಸ್ ಎಲ್ಲ ಇರುತ್ತೆ, ಇನ್ನೂ ತುಂಬಾ ಇದೆ ಹೇಳ್ಕೊಡುವಂಥದ್ದು. ಹಾಗಿದ್ರೆ ಈಗ ಈ ವಿಡಿಯೋನ ಇಲ್ಲಿಗೆ ಕೊನೆ ಮಾಡೋಣ ಅಂತ ಹೇಳ್ತಾ ಧನ್ಯವಾದಗಳು ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.